ಬಾಬ್ಬಾ! ವಾಟ್ ಅ ಮ್ಯಾಚ್! ಏನ್ ಮ್ಯಾಚ್ ಇದು! ಯಶ್ ದಯಾಲ್ ಮತ್ತೆ ಅದೇ ರೀತಿ ಒಂದು ಮ್ಯಾಚನ್ನು ಗೆಲ್ಸ್ಕೊಟ್ಟಿದ್ದಾರೆ RCBಗೆ. ಅವ್ರಿಗೆ ಆದಂಥ ಅವಮಾನ ಎಲ್ಲ ಕಳಚಿ ಅವ್ರಿಗೆ ಒಳ್ಳೆ ಹೆಸರು ಬರಲಿ ಅಂತ ದೇವರೇ ಈ ರೀತಿಯ ಸಿಚುವೇಶನ್ಗಳನ್ನು ಸೃಷ್ಟಿ ಮಾಡ್ತಿರೋ ಹಾಗಿದೆ. ಆ್ಯಂಡ್ ಅದರಲ್ಲಿ ಅವರು ಸಕ್ಸಸ್ಫುಲ್ ಆಗ್ತಿದ್ದಾರೆ ಕೂಡ. RCB 2 ರನ್ಗಳಿಂದ ಗೆದ್ದಿದೆ ಚೆನ್ನೈ ವಿರುದ್ಧ. ಆದರೆ ಮ್ಯಾಚ್ ಇಷ್ಟು ಈಸಿ ಆಗಂತೂ ಇರಲಿಲ್ಲ. ಒಂದು ಲೈನಲ್ಲಿ ಹೇಳೋ ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಬರ್ತಾ ಹೋದ್ವು. ಸೊ ಅವು ಏನು, ಹೇಗಿತ್ತು ಮ್ಯಾಚ್ ಅನ್ನೋದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಟಾಸ್ ವಿಷಯಕ್ಕೆ ಬರೋದಾದ್ರೆ ಪಾಟಿದಾರ್ ಮತ್ತೆ ಟಾಸನ್ನು ಸೋತಿದ್ದು. ಈಗೇನೋ ಲೀಗ್ ಮ್ಯಾಚ್ಗಳಲ್ಲಿ ಕಾಮಿಡಿ ಅಂತ ಮಾಡ್ತಾ ಇದ್ದೀವಿ, ಏನು ಲಕ್ಕಪ್ಪ ಇರೋದು ಅಂತ. ಬಟ್ ಪ್ಲೇ ಆಫಲ್ಲಿ ಅದೇ ಡಿಫ್ರೆನ್ಸ್ ಹೊಡೆಯೋದು. ಸೊ ಲೆಟ್ಸ್ ಹೋಪ್ ಎಲ್ಲ ಬ್ಯಾಡ್ ಲಕ್ ಇಲ್ಲೇ ಮುಗಿಸ್ಕೊಂಡು ಹೋಗಲಿ ಅಂತ. ಸೊ ಚೆನ್ನೈ ಟಾಸ್ನ ಗೆಲ್ತು ಆ್ಯಂಡ್ ಆ್ಯಸ್ ಯೂಶುವಲ್ ಬೌಲಿಂಗ್ನ ತಗೊಂಡ್ರು. ಇಲ್ಲಿ ಮೇನ್ಲಿ RCBಗೆ 2 ಹೊಡೆತ. ಒಂದು ಅಫ್ಕೋರ್ಸ್ ಫಿಲ್ ಸಾಲ್ಟ್ ಅವರು ಹುಷಾರಾಗಿಲ್ಲ ಅವರು ಇನ್ನು. ಸೊ ಬೆಥೆಲ್ ಕಂಟಿನ್ಯೂ ಆಗಿದ್ದಾರೆ ಪ್ಲೇಯಿಂಗ್ ಲೆವೆನಲ್ಲಿ. ಬಟ್ ಅವರ ಜೊತೆಗೆ ಎನ್ಗಿಡಿ ಅವರು ಕೂಡ ಬಂದಿದ್ದಾರೆ. ಅದು ಕೂಡ ಹೇಸಲ್ವುಡ್ ಬದಲಾಗಿ. ಹೇಸಲ್ವುಡ್ಗೆ ಏನೋ ಶೋಲ್ಡರ್ ನಿಗಲ್ ಅಂತ ಹೇಳಿದ್ರು. ಸೊ RCB ಇವತ್ತು ಫುಲ್ ಸ್ಟ್ರೆಂತಲ್ಲಂತೂ ಬಂದಿರಲಿಲ್ಲ. ಬಟ್ ಅದನ್ನು ಆ ಭಯವನ್ನು ಫಸ್ಟ್ಗೇನೆ ಹೊಡೆದು ಓಡಿಸಿದ್ದು ಬೆಥೆಲ್ ಅವರು. ಬಂದಂಗೆ ಶುರು ಹಚ್ಕೊಂಡ್ರು. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಶಾಟ್ಗಳು. ಹೋದ ಮ್ಯಾಚಲ್ಲಿ ಒಂದು ಬ್ಯೂಟಿಫುಲ್ ಫ್ಲಿಕ್ ಬಂದಿತ್ತು, ಅದನ್ನು ನೋಡಿದ್ದೆ, ಸೂಪರ್ ಆಗಿತ್ತು. ಬಟ್ ಇವತ್ತು ಎಲ್ಲ ಥರದ ಶಾಟ್ಸ್ ಆ್ಯಂಡ್ ವಿತ್ ಬ್ಯೂಟಿಫುಲ್ ಟೈಮಿಂಗ್ ನೋಡಿದ್ದು. ಇವರೇ ಹೀಗೆ ಆಡ್ತಾಯಿದ್ರು. ಬಟ್ ಈ ಕಡೆ ಕೊಹ್ಲಿ ಅವರು ಅವ್ರಿಗಿಂತ ಒಂದು ಮೇಲಿನ ಗೇರಲ್ಲಿ ಶುರು ಹಚ್ಚಿದ್ರು. ಚೇಸ್ ಮಾಡಬೇಕಾದ್ರೆ ನಾನು ಸಿಚುವೇಶನ್ಗೆ ತಕ್ಕ ಹಾಗೆ ಆಡ್ತೀನಿ, ಬಟ್ ಹಾಗಂತ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಅಲ್ಲ ಅಂತ ತೋರಿಸೋ ಹಾಗೆ ಸ್ಟ್ರೈಕ್ ರೇಟ್ ಬೇಕೆ ಅಂದ್ರಲ್ಲೇ ನಿಮಗೆ 300 ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ದೀನಿ ನೋಡಿ ಅಂತ. 3 ಓವರ್ಗೆ 35, 5 ಓವರ್ಗೆ 60. ಸೊ ಸಖತ್ತಾಗಿ ಶುರು ಆಯಿತು RCBಯ ಬ್ಯಾಟಿಂಗ್. 9 ಓವರ್ ತನಕನೂ ಇದೇ ಕಂಟಿನ್ಯೂ ಆಯಿತು. ಅಲ್ಲಿ ಬೆಥೆಲ್ ಅವರ 50 ಕೂಡ ಆಗುತ್ತೆ. ಸೂಪರ್ ಟೈಮಿಂಗ್ನಲ್ಲಿ ಬಂದಂಥ ಶಾಟ್ಗಳು ಡೆಫಿನೆಟ್ಲಿ ಐ ಪ್ಲೀಸಿಂಗ್ ಆಗಿದೆ ಸದ್ಯಕ್ಕಂತೂ ಅವರ ಬ್ಯಾಟಿಂಗ್ನ ನೋಡೋದು. ಆ್ಯಂಡ್ ದೆನ್ ಅನ್ಫಾರ್ಚುನೇಟ್ಲಿ ಅವರು ಔಟ್ ಆಗ್ತಾರೆ. ನಂತರ ಪಡಿಕಲ್ ಬರ್ತಾರೆ. ಪಡಿಕಲ್ ಬಂದಾಗ ಸ್ಲೋ ಆಗುತ್ತೆ. ಆದರೂ ಕೊಹ್ಲಿ ಜಡೇಜಾಗೆ ಟಾರ್ಗೆಟ್ ಮಾಡಿ ಮತ್ತೆ ಎಳ್ಕೊಳ್ತಾರೆ ರನ್ ರೇಟ್ನ. ಬಟ್ ಅದೇ ಪ್ರೊಸೆಸಲ್ಲಿ ಔಟ್ ಆಗ್ತಾರೆ. 32 ಬಾಲ್ಗೆ 61. ಆರೆಂಜ್ ಕ್ಯಾಪ್ ಮತ್ತೆ ವಾಪಸ್ ಬಂತು ಅಲ್ಲಿ. ಅವ್ರು ಹೋಗಿದ್ದೆ ಶಿವ. ಅಲ್ಲಿಂದ ರನ್ ರೇಟ್ ಇಳಿದು ಹೋಗೇ ಬಿಡುತ್ತೆ. 11ನೇ ಓವರಿಂದ 18ನೇ ಓವರ್ ತನಕ ಬಂದದು 45 ರನ್ ಮಾತ್ರ. 7 ಓವರ್ಗೆ 45. ಅದರಲ್ಲೂ ಕೊನೆ 4 ಓವರಲ್ಲಿ 18 ರನ್ ಬಂದಿರೋದು. 15, 16, 17, 18ನೇ ಓವರ್ಗಳಲ್ಲಿ ಪಡಿಕಲ್ ಟ್ರೈ ಮಾಡಿದ್ರು. 6-4 ಹೊಡೆದ್ರು, ಬಟ್ ಔಟ್ ಆದರು. ಜಿತೇಶ್ ಕೂಡ ಟ್ರೈ ಮಾಡಿದ್ರು, ಬಟ್ ಅವ್ರದ್ದು ನಡೀಲಿಲ್ಲ ಇವತ್ತೇನು. ಬಟ್ ಇಲ್ಲಿ ಡಿಸಪಾಯಿಂಟ್ ಆಗಿದ್ದು ಅಥವಾ ಮಾಡಿದ್ದು ಅಂದರೆ ಪಾಟಿದಾರ್ ಅವರು. ಪಾಟಿದಾರ್ಗೆ ನೂರ್ ಅಹಮದ್ ಅವರು ಹಾಗೆ ಇಡೀ ಟೀಮ್ ಅಂತಲೇ ಅಂದ್ಕೊಳ್ಬೋದು ಒಂದು ಪ್ಲ್ಯಾನಲ್ಲಿ ಬಂದಿದ್ರು. ಅದು ಫೀಲ್ಡ್ ಪ್ಲೇಸ್ಮೆಂಟ್ನಿಂದ ಹಾಗೆ ಅವರ ಲೈನಿಂದನೇ ಗೊತ್ತಾಗ್ತಾ ಇದೆ. ಬ್ಯಾಟ್ಸ್ಮನ್ನಿಂದ ದೂರ ಇಡೋದು ಬಾಲ್ನ. ಸೊ ಹಿ ಹ್ಯಾಸ್ ಟು ರೀಚ್ ಫಾರ್ ದಟ್ ಅಂತ. ಸೊ ಆ ಪ್ರೊಸೆಸ್ಸಲ್ಲಿ ಅದು ಟರ್ನ್ ಆಗಿ ಇಲ್ಲ ಕೀಪರ್ಗೆ ಕ್ಯಾಚ್ ಹೋಗುತ್ತೆ, ಇಲ್ಲ ಕವರ್ಸಲ್ಲಿ ಕ್ಯಾಚ್ ಬರುತ್ತೆ. ಇನ್ಫ್ಯಾಕ್ಟ್ ಚಹಲ್ ಕೂಡ ಅದನ್ನೇ ಮಾಡೋದು, ಸ್ಪೆಷಲಿ ಲೆಫ್ಟ್ ಹ್ಯಾಂಡರ್ಸ್ಗೆ. ವಾರ್ನರ್ ವಿರುದ್ಧ ಮಾಡಿರೋದನ್ನು, ವಿಕೆಟ್ ಪಡೆದಿರೋದನ್ನು ನಾವು ನೋಡೇ ಇದ್ದೀವಿ. ಸೊ ಅದನ್ನು ನೋಡಿ ಜಡ್ಜ್ ಮಾಡಿ ತಮ್ಮ ಶಾಟ್ಸ್ನ ಆಡಿದ್ರು ಆಗಿರೋದು, ಯೂಶುವಲ್ ಶಾಟ್ಸ್ನ. ಅಫ್ಕೋರ್ಸ್ ಇಲ್ಲಿ ಹೇಳೋದು ಈಸಿ ಕುತ್ಕೊಂಡು, ಬಟ್ ಅದು ಕಾಣ್ತಾ ಇತ್ತು ಅಂತ ಅಷ್ಟೇ. ಬಟ್ ಯಾಕೋ ಇವತ್ತು ಪಾಟಿದಾರ್ ಕರೆಕ್ಟಾಗಿ ನಿಂತ್ಕೊಳ್ಳೇ ಇಲ್ಲ ಒಂದು ಹತ್ರ. ಅಲ್ಲಾಡ್ತಾ ಇದ್ರು, ತಮ್ಮ ಯೂಶುವಲ್ ಶಾಟ್ಸ್ನ ಬಿಟ್ಟು ಏನೇನೋ ಆಡೋಕೆ ಹೋದರು. ಸೊ ಅದೇನೂ ಯೂಸ್ ಆಗಲಿಲ್ಲ ಅವ್ರಿಗೆ. ಸೊ ನಂತರ ಅವರು ಕೂಡ ಕ್ಯಾಚ್ ಕೊಟ್ಟು ಕೈ ಎತ್ತಿ ಔಟ್ ಆಗ್ತಾರೆ. 220 ಅಂತ ಅಂದ್ಕೊಂಡು ಹೋಗ್ತಾ ಇದ್ದದ್ದು 9ನೇ ಓವರ್ ಅಷ್ಟೊತ್ತಿಗೆ ಈಗ 180 ಆಗತ್ತಾ ಇಲ್ವಾ ಅನ್ನೋ ಡೌಟ್ ಬಂತು. ಇನ್ಫ್ಯಾಕ್ಟ್ ಕನ್ಫರ್ಮ್ ಕೂಡ ಆಗಿ ಹೋಗಿತ್ತು, ಮುಗೀತು ಕತೆ, ಅಲ್ಲಿಗೆ ಹೋಗುತ್ತೆ 180ರ ಒಳಗೆ ಟಾರ್ಗೆಟ್ ಅಂತ. ಬಟ್ ಆವಾಗ RCB ಬ್ಯಾಟಿಂಗ್ನ 3ನೇ ಫೇಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಫೇಸ್ 1ರಿಂದ 9 ಸೂಪರ್ ಆಗಿತ್ತು. ಆ್ಯಂಡ್ ಸೆಕೆಂಡ್ ಫೇಸ್ 9ರಿಂದ 18 ಕಂಪ್ಲೀಟ್ ಡಲ್ ಆಗಿತ್ತು. ಆ್ಯಂಡ್ ದೆನ್ 19-20 ಬ್ಲಾಕ್ ಬಸ್ಟರ್ ಥರ್ಡ್ ಫೇಸ್. ರೊಮಾರಿಯೋ ಶೆಫರ್ಡ್ ಬಾಯ್ ಆ್ಯಂಡ್ ತಮ್ಮ ಮಿಸ್ಟರ್ ಕೆರೇಬಿಯನ್ ಬಂದರು. ಏನು ಮಾಡಿದ್ರು ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಅನಿಸುತ್ತೆ. ಆ ಕೆರೇಬಿಯನ್ ಫ್ಲೇವರ್ನ ಆ್ಯಡ್ ಮಾಡಿದ್ದು IPLಗೆ. ಲಾಸ್ಟ್ 24 ಬಾಲಲ್ಲಿ 18, ಅಂದರೆ ಅವ್ರು ಬರೋಕ್ಕಿಂತ ಮುಂಚೆ 4 ಓವರ್ ಏನಿತ್ತು ಅಲ್ಲಿ 18 ರನ್ ಬಂದದ್ದು. ಬಟ್ ಆ ಓವರ್ 6 ಬಾಲಲ್ಲಿ 33 ಹೊಡಿತಾರೆ ಖಲೀಲ್ ಅಹ್ಮದ್ಗೆ. ಬಾಬಾ, ಆ ಪವರ್ ಏನಪ್ಪ ಅದು! ಬ್ಯಾಟ್ ಸ್ವಿಂಗ್ ಕೂಡ ಸಗದಾಯಿತು. ಸೊ ಒಂದೇ ಸಾರಿ ಗಾಡಿ 190 ದಾಟಿತ್ತು. ಇನ್ನೂ ಒಂದು ಓವರ್ ಬಾಕಿ ಬೇರೆ. ಆ್ಯಂಡ್ ಅಲ್ಲಿ ಪತಿರಾನಕ್ಕೆ 21 ರನ್ನ ಹೊಡಿತಾರೆ. ಇವರದ್ದು 14 ಬಾಲಲ್ಲಿ 50 ಕಂಪ್ಲೀಟು. ಸ್ಕೋರು ಸೀನು ಎಲ್ಲಿಂದ ಎಲ್ಲಿಗೋ ಹೋಗಿತ್ತು. ರನ್ ರೇಟ್ ಮಧ್ಯ ಹೋಗಿದ್ದೆಲ್ಲ ಬಂದಿತ್ತು. ಟಿಮ್ ಡೇವಿಡ್ ಆಡಲಿ ಅಂತ ಕೇಳ್ಕೊಳ್ತಾ ಇದ್ರೆ ಅವರು ಬರೀ ಸ್ಪೆಕ್ಟೇಟರ್ ಆಗಿದ್ರು. ಶಫರ್ ಟೆನ್ನಿಸ್ ಬಾಲ್ ಹೊಡೆದಂಗೆ ಹೊಡಿತಾ ಇದ್ರು. ಔಟ್ ಆಫ್ ಸಿಲೆಬಸ್ ಬಂದಿತ್ತು ಇವತ್ತು. ಚೆನ್ನೈಗೆ ಅಷ್ಟೇ ಅಲ್ಲ, RCBಗೂ ಕೂಡ. ಸೊ ಟೋಟಲ್ ಒಂದೇ ಸಾರಿಗೆ 213 ರನ್ನ ಮುಟ್ಟಿತ್ತು. ಅಂತೂ RCB ಕಮ್ ಬ್ಯಾಕ್ ಮಾಡಿತ್ತು ಈ ಬ್ಯಾಟಿಂಗ್ನಲ್ಲಿ. ಇನ್ನು ಚೆನ್ನೈ ಬೌಲಿಂಗ್ ಕಡೆಗೆ ಬರೋದಾದರೆ ಖಲೀಲ್ ಅವರು 3 ಓವರ್ಗೆ 65 ರನ್ನ ಕೊಟ್ಟಿದ್ದಾರೆ.
4 ಓವರ್ ಮಾಡಿದರೆ ಏನಾಗಿರೋದು ಏನೋ, ಅವ್ರದ್ದೇ ಹೈಯೆಸ್ಟ್ ಆಗಿರೋದು, ರೆಕಾರ್ಡ್ ಆಗಿರೋದು. ಇನ್ನು ಈಗ CSKಯ ಬ್ಯಾಟಿಂಗ್ ಕಡೆಗೆ, ಚೇಸಿಂಗ್ ಕಡೆಗೆ ಬರಬೇಕು. ಬಂದು ಏನು ಹೇಳೋಣ ಶಿವ, ಏನೂ ಇಲ್ಲ ಹೇಳೋಕ್ಕಿಲ್ಲಿ. ಮೊದಲು ಯಾವ ಗೇರಲ್ಲಿ ಸ್ಟಾರ್ಟ್ ಮಾಡಿದ್ರೋ ಅದೇ ಗೇರಲ್ಲಿ ಹೋಗ್ತಾ ಇದ್ದಾರೆ. ಇಡೀ ಇನ್ನಿಂಗ್ಸ್ನಲ್ಲಿ ಆಡಿದ್ದು ಹಾಗೇನೆ. 1ನೇ ಓವರಿಂದ ಡೈರೆಕ್ಟಾಗಿ 17ನೇ ಓವರ್ಗೆ ಹೋಗ್ಬೇಕು ನೋಡಿ. ಅಲ್ಲಿ ತನಕ RCBಗೆ ಹೋಪೇ ಇರಲಿಲ್ಲ. ಆ ಲೆವೆಲಲ್ಲಿ ಆಡಿದ್ದು ಆಯುಷ್ ಮಾತ್ರೆ, ಹಾಗೆ ಜಡೇಜಾ ಅವರು. ಆಯುಷ್ ಮಾತ್ರ ವಾಟ್ ಅ ಟ್ಯಾಲೆಂಟ್. ಈಗೆಲ್ಲ ಒಳ್ಳೆ ಸಂಜು ಸ್ಯಾಮ್ಸನ್ ರೀತಿ 6 ಹೊಡಿತಾ ಇದ್ದಾರೆ. ಸ್ಪೆಷಲಿ 40 ರನ್ ಆದಮೇಲೆ ಹಿ ವಾಸ್ ಓನಿಂಗ್ ದ ಪಿಚ್, ಹಿ ವಾಸ್ ಓನಿಂಗ್ ದ ಬೌಲರ್ಸ್. ಸೂಪರ್ ಟ್ಯಾಲೆಂಟ್. ಬ್ಯಾಕ್ ಹ್ಯಾಂಡ್ ಸ್ಟ್ರಾಂಗ್ ಆಗಿದೆ, ಬೇಸ್ ಸ್ಟ್ರಾಂಗ್ ಆಗಿದೆ. ಈ ಕಡೆ ಜಡೇಜಾ ಇವತ್ತು ಸಖತ್ತಾಗಿ ಸೆನ್ಸಿಬಲ್ ಆಗಿ ಆಡಿದ್ದು. ಮಧ್ಯ ಓವರ್ಗಳಲ್ಲಿ ಸ್ಪೆಷಲಿ ಸ್ಪಿನ್ನರ್ಸ್ಗಳಿಗೆ 4ಗಳನ್ನು ತಗೊಂಡಿದ್ದು ಅವರೇನೆ. ಆ ಚೇಸನ್ನು ಈಸಿ ಮಾಡಿದ್ದು ಅವರೇನೆ. ಆ ಮೊಮೆಂಟಮ್ನ ಹಾಗೆ ಇಟ್ಟಿದ್ದು ಅವರೇನೆ. ಅಲ್ಲ ಗುರು, ಇಡೀ ಸೀಸನಲ್ಲಿ ಆಡಿಲ್ಲ ಇವರು, ಇವತ್ತೇ ಆಡಬೇಕಾ ಹೇಳಿ. ಸೊ 16ನೇ ಓವರ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ 171ಕ್ಕೆ 2 ಮಾತ್ರ. ಮ್ಯಾಚ್ ಆಲ್ರೆಡಿ ಕೈಯಿಂದ ಹೋಗಿತ್ತು. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಅಂದರೆ ಅಲ್ಲಿ 2 ಕ್ಯಾಚ್ಗಳನ್ನು ಬಿಟ್ಟರು ಕೂಡ. ಸೊ ಇವತ್ತೆಲ್ಲ RCB ಕಡೆಗೆ ಏನೂ ಹೋಗ್ತಾ ಇಲ್ಲ. ಹೇಸಲ್ವುಡ್ ಬೇರೆ ಇಲ್ಲ. ಹೋಗೇನೆ ಮ್ಯಾಚ್ ಅಂದಾಗ ಒಂದು ಟ್ವಿಸ್ಟ್ ಬರುತ್ತೆ. 17ನೇ ಓವರ್ನಲ್ಲಿ ಆಯುಷ್ ಮಾತ್ರೆ 94ರಲ್ಲಿ ಇದ್ದವರು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಾಲಲ್ಲೇ ಡೆವಾಲ್ಡ್ ಬ್ರೇವಿಸ್ LBW ಆಗ್ತಾರೆ. ಆ್ಯಕ್ಚುಲಿ ಔಟ್ ಇರಲಿಲ್ಲ ಅದು, ಬಟ್ ಅಂಪೈರ್ ಕೊಡ್ತಾರೆ. ಬಟ್ ಅಲ್ಲಿ DRS ತಗೊಳ್ಳೋ ಬದಲು ಅವರು ರನ್ನ ಓಡ್ತಾರೆ. ಆ್ಯಂಡ್ ವಾಪಸ್ ರಿವ್ಯೂ ತಗೊಳ್ಳೋ ಅಷ್ಟರಲ್ಲಿ ಟೈಮ್ ಮುಗ್ದೋಗಿರುತ್ತೆ. ಆ್ಯಂಡ್ ಅಲ್ಲಿಗೆ ಅವರು ಔಟ್ ಆಗ್ತಾರೆ. ಸೊ ಇದೇ ಇವತ್ತಿನ ಮ್ಯಾಚಿನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬೇಕು. 171ಕ್ಕೆ 2 ಮಾತ್ರ ಇದ್ದವರು 2 ವಿಕೆಟ್ನ 2 ಬಾಲ್ಗಳಲ್ಲೇ ಕಳ್ಕೊಂಡಿದ್ರು. ಸೊ ಇಲ್ಲಿ ಸ್ವಲ್ಪ RCB ಗೇಮಲ್ಲಿ ವಾಪಸ್ ಬಂದ ಹಾಗೆ ಆಯಿತು. ಬಟ್ ಜಡ್ಡು ರುಬ್ಬೋದನ್ನು ನಿಲ್ಲಿಸಿರಲಿಲ್ಲ. ಲಾಸ್ಟ್ 3 ಓವರ್ಗೆ 35 ರನ್ ಬೇಕಾಗತ್ತೆ. ಅಲ್ಲಿ ಸುಯೇಶ್ ಶರ್ಮಾ ಓವರಲ್ಲಿ 6 ರನ್ ಮಾತ್ರ ಬರುತ್ತೆ. ಧೋನಿ, ಜಡ್ಡು ಇದ್ರೂ ಕೂಡ. ಸೊ ಈ ವಿನ್ನಲ್ಲಿ ಅವ್ರಿಗೂ ಕ್ರೆಡಿಟ್ ಹೋಗುತ್ತೆ. ನಂತರ 2 ಓವರ್ಗೆ 29 ಬೇಕು. ಮೊದಲ ಬಾಲಲ್ಲಿ ಜಡ್ಡು ಕ್ಯಾಚ್ ಕೊಡ್ತಾರೆ. ಆ್ಯಂಡ್ ಕೊಹ್ಲಿ ಅದನ್ನು ಬಿಡ್ತಾರೆ. ಈಸಿ ಕ್ಯಾಚ್. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಅಂದರೆ ಅದು 4 ಕೂಡ ಹೋಗುತ್ತೆ. ಆಲ್ಸೋ ಅದೇ ಓವರಲ್ಲಿ ಧೋನಿ 6 ಹೊಡಿತಾರೆ. ಅಲ್ಲಿಗೆ 14 ರನ್ ಬಂತು ಆ ಓವರ್. ಆ್ಯಂಡ್ ಕೊನೆಯ ಓವರ್ನಲ್ಲಿ 15 ಬೇಕಾಯಿತು. ಮತ್ತೆ ಯಶ್ ದಯಾಲ್ ಎಗೈನ್ಸ್ಟ್ CSK, ಎಗೈನ್ಸ್ಟ್ ಧೋನಿ ಇನ್ ಚಿನ್ನಸ್ವಾಮಿ. ದಿಸ್ ಈಸ್ ಸಿನಿಮಾ ಅಂತ ಅಂದ್ಕೊಂಡೆ. ಬಟ್ ಹೆದರಿಕೆ ಅಂತೂ ಇತ್ತು. ಆದರೆ ಅಣ್ತಮ್ಮ ಮತ್ತೆ ಸರ್ಪ್ರೈಸ್ ಮಾಡಿದರು. ಫಸ್ಟ್ 3 ಬಾಲ್ ರೈಟ್ ಆನ್ ದ ಸ್ಲಾಟ್. 3ನೇ ಬಾಲಲ್ಲಿ ಧೋನಿ LBW ಆಗ್ತಾರೆ, ಔಟ್ ಆಗ್ತಾರೆ. ಸೊ ಅರ್ಧ ತಲೆನೋವು ಹೋಗಿತ್ತು ಅಲ್ಲಿ. ಓಕೆ, ಫಾರ್ಮಲ್ಲಿ ಇದ್ದಾರೆ ದಯಾಲ್ ಬಾಯ್ ಅವರು, ಎಕ್ಸಿಕ್ಯೂಷನ್ ನೀಟಾಗಿ ಆಗ್ತಾ ಇದೆ, ವಿನ್ ಆಗತ್ತೆ ಮ್ಯಾಚ್ ಅಂತ ಅಂದ್ಕೊಂಡೆ. ಬಟ್ ದಿಸ್ ಈಸ್ IPL, ದಿಸ್ ಈಸ್ RCB. ಅಲ್ಲಿ ಟ್ವಿಸ್ಟ್ ಅಂತೂ ಬರಲೇಬೇಕು. ಹಾಗೇನೆ ಬಂತು. ಒಂದು ನೋ ಬಾಲ್, ಅದಕ್ಕೆ ದುಬೆ 6 ಹೊಡಿತಾರೆ. 3 ಬಾಲ್ಗೆ 13 ಇದ್ದದ್ದು ಒಂದು ಸಾರಿಗೆ 3 ಬಾಲ್ಗೆ 6. ಮುಗಿತಲ್ಲ ಕಥೆ ಅಂದ್ಕೊಂಡ್ರೆ ಮತ್ತೆ ಅಲ್ಲಿ 3 ಬಾಲ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಯಾರ್ಕರ್ಸ್ನ. ಅಲ್ಲಿ ಒಂದೊಂದು ಬಾಲ್ಗೆ 1 ರನ್ ಮಾತ್ರ ಬರುತ್ತೆ. RCB 2 ರನ್ಗಳಿಂದ ವಿನ್ ಆಗುತ್ತೆ ಕೂಡ. ಮಗದೊಮ್ಮೆ ಯಶ್ ದಯಾಲ್ ಅವರು ಒಂದು ಮ್ಯಾಚನ್ನು ಗೆಲ್ಲಿಸಿದ್ರು ತಮ್ಮ ಎಕ್ಸಲೆಂಟ್ ಕಂಟ್ರೋಲಿಂದ. ಒಡ ರಿಡೆಂಪ್ಷನ್, ಒಡ ಸ್ಕ್ರಿಪ್ಟ್ ಹೋದ ಸಾರಿನೂ ಆಗಿತ್ತು. ಬಟ್ ಯಾವಾಗಲೂ ಹೇಳ್ತಾರಲ್ಲ, ಅದೇ ರೀತಿಯೇ ಒಂದೇ ವಿಷಯ 2 ಸಾರಿ ಆದಾಗ್ಲೇ ಅದಕ್ಕೆ ಬೆಲೆ ಹಾಗೆ ರೆಕಗ್ನಿಷನ್ ಜಾಸ್ತಿ ಸಿಗುತ್ತೆ ಅಂತ. ಸೊ ಇವತ್ತು ಯಶ್ ದಯಾಲ್ ಅವ್ರಿಗೆ ಅಪ್ರಿಷಿಯೇಷನ್ಸ್ ಏನೇ ಇದ್ರೂ ಕೊಟ್ಬಿಡಿ, ಒಂದ್ಸತಿ ಉಘೆ ಅಂದ್ಬಿಡಿ. ಅವರ ಜೊತೆಗೆ ರೊಮಾರಿಯೋ, ಶೆಫರ್ಡ್ಗೂ ಕೂಡ, ಈವನ್ ಸುಯೇಶ್ ಶರ್ಮಾಗೂ ಕೂಡ. ಸೊ ಈ ವಿನ್ನಿಂದ ಈಗ RCB ಮತ್ತೆ ಟಾಪ್ಗೆ ಹೋಗಿದೆ. 11 ಮ್ಯಾಚ್ಗಳಲ್ಲಿ 16 ಪಾಯಿಂಟ್, 3 ಸೋಲು ಮಾತ್ರ. ಥರ್ಡ್ ಹೈಯೆಸ್ಟ್ NRR. ಆಲ್ಮೋಸ್ಟ್ ಪ್ಲೇ ಆಫ್ನ ತಲುಪಿದ್ದಾರೆ. ನೀಟಾಗಿ ಪ್ಲೇಸ್ ಆಗಿದ್ದಾರೆ ಈ ಟೂರ್ನಮೆಂಟ್ನಲ್ಲಿ. ಟಾಪ್ 2ನಲ್ಲಿ ಫಿನಿಶ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಕೂಡ. ಬಟ್ ಇಲ್ಲಿ ಅವರು ಸ್ಪೆಷಲಿ ಖುಷಿ ಪಡಬೇಕಾಗಿರೋ ವಿಷಯ ಏನಂದರೆ, ಒಬ್ಬ ಯಂಗ್ ಬಾಯ್ ಆ್ಯಂಡ್ ರಿಟೈರ್ಡ್ ಆಲ್ರೌಂಡರ್ ನಿಂತದ್ದು ಇವತ್ತು. ಆಲ್ಮೋಸ್ಟ್ ವಿನ್ ಮಾಡಿಸಿದ್ರು ಮ್ಯಾಚ್ನ. ಆ ಪ್ರೊಸೆಸ್ ನೋಡೋದಕ್ಕೇ ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಫಿನಿಶ್ ಆಗಲಿಲ್ಲ ಅದು ಕೊನೆಯಲ್ಲಿ. ಬೆಟರ್ ಲಕ್ ನೆಕ್ಸ್ಟ್ ಇಯರ್ ಅಂತ ಹೇಳಬೇಕಷ್ಟೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಯಾವ ಮೂಮೆಂಟಲ್ಲಿ ಮ್ಯಾಚ್ ಹೋಗಿತ್ತು ಅಂತ ಅನಿಸಿತ್ತು ಆ್ಯಂಡ್ ಯಾರಿಗೆ ಈ ವಿನ್ನಿನ ಕ್ರೆಡಿಟ್ನ ಕೊಡ್ತೀರಾ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಯಾಕೆ ಅಂತಲೂ ಹೇಳಿ, ಡಿಸ್ಕಷನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಸ್ ಯೂಶುವಲ್ ಸಿಗ್ತಾ ಇರೋಣ.